ನಮಸ್ಕಾರ. ನಾನು ವಾಸುದೇವ್ ಭಟ್, ಮೈಸೂರಿನ ವಿಜಯ ವಿಠಲ ವಿದ್ಯಾಸಂಸ್ಥೆಗಳ ಗೌರವ ಕಾರ್ಯದರ್ಶಿ. ಇವತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ವಿವಿಧ ಹುದ್ದೆಗಳಿಗೆ ವಿದ್ಯಾರ್ಥಿಗಳು ಸ್ಪರ್ಧಿಸ್ತಾ ಇದ್ದಾರೆ. ಈ ಒಂದು ಚುನಾವಣೆಯ ಮುಖ್ಯ ಉದ್ದೇಶ ಮಕ್ಕಳಿಗೆ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಪರಿಚಯ ಮಾಡಲಿಕ್ಕೆ ನಾವು ಯಾವುದೇ ವಿಧಾನಸಭೆ ಲೋಕಸಭಾ ಚುನಾವಣೆಗೆ ಯಾವೆಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ ಅದೇ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ನಾವು ಕಲ್ಪಿಸಿದ್ದೇವೆ. ಅವರು ಒಂದು ನಾಮಪತ್ರ ಸಲ್ಲಿಸೋದ್ರಿಂದ ಹಿಡಿದು ಚಿಹ್ನೆ ಕೊಡೋದ್ರಿಂದ ಹಿಡಿದು ನಾಮಪತ್ರ ಹಿಂತೆಗೆಯೋದು, ನಂತರ ಇವತ್ತು ಚುನಾವಣೆ. ಪ್ರತಿಯೊಂದು ಒಂದು ಸ್ಥಾನಕ್ಕೆ 4 ಅಭ್ಯರ್ಥಿಗಳಿರ್ತಾರೆ. ವಿದ್ಯಾರ್ಥಿಗಳು ಬಂದು ಚುನಾವಣೆಯಲ್ಲಿ ಅವ್ರಿಗೆ ಮತವನ್ನು ಹಾಕ್ತಾರೆ. ಮತ ಹಾಕುವಾಗಲೂ ಅಷ್ಟೇ ಬೆರಳಿಗೆ ಶಾಯಿಯನ್ನು ಹಾಕುವಂಥದ್ದು, ಅವರು ಮತವನ್ನು ಚಲಾವಣೆ ಮಾಡುವಂಥದ್ದು. ಅದರಲ್ಲೂ ಈ ಬಾರಿ ಇಲ್ಲಿಯವರೆಗೆ ನಾವು ಮತಪತ್ರವನ್ನು ಕೊಟ್ಟು ಹಾಕ್ತಿದ್ದೋ, ಆದರೆ ಈ ಬಾರಿ ಅದನ್ನು ಒಂದು ಡಿಜಿಟಲೈಸ್ ಮಾಡಿದ್ದೇವೆ. ಹಾಗಾಗಿ ನೂತನ ತಂತ್ರಜ್ಞಾನದೊಂದಿಗೆ ಈ ಒಂದು ಚುನಾವಣೆ ನಡೀತಿದೆ. ಮಕ್ಕಳಲ್ಲಿ ಒಂದು ಚುನಾವಣೆ ಹೇಗೆ ನಡೀತಿದೆ ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ಚುನಾವಣೆಯಲ್ಲಿ ಒಬ್ಬ ಗೆಲ್ತಾನೆ ಬಾಕಿಯವ್ರು ಸೋಲ್ತಾರೆ, ಆದ್ರೂ ಸ್ಪರ್ಧಾತ್ಮಕ ಮನೋಭಾವ ಇರಬೇಕು, ಸೋತವನು ಕುಗ್ಗಬಾರ್ದು. ಆ ದೃಷ್ಟಿಯಲ್ಲೂ ಈ ಒಂದು ಚುನಾವಣೆ ಅವರಿಗೆ ಒಂದು ದೊಡ್ಡ ಪಾಠ ಆಗ್ತದೆ. ಅಂಥ ಒಂದು ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮನ್ವಿತಾ ಅಂತ. ನಾನು ವಿಜಯ ವಿಠಲ ಶಾಲೆಯ 10ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ನಡೆಯುತ್ತೆ. ನಾನು ಪ್ರೆಸಿಡೆಂಟ್ ಪೋಸ್ಟಿಗೆ ನಿಂತಿದ್ದೀನಿ. ನಮ್ಮ ಸ್ಕೂಲಿಂದ 10th ಸ್ಟ್ಯಾಂಡರ್ಡಿಂದ 5 ಜನ ನಿಂತ್ಕೋತಾರೆ ಎಲೆಕ್ಷನ್ಗೆ. ಒಂದು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, ಟ್ರೆಷರರು, ಇಷ್ಟು ಜನದ್ದು ಇವತ್ತು ಎಲೆಕ್ಷನ್ ನಡೀತಾ ಇದೆ. ಡಿಜಿಟಲ್ ವೋಟಿಂಗ್ ನಡೀತಾ ಇದೆ ನಮ್ಮ ಸ್ಕೂಲಲ್ಲಿ. 8th, 9th, 10th ಸ್ಟೂಡೆಂಟ್ಸ್ ಅವರೆಲ್ಲ 10th ಸ್ಟ್ಯಾಂಡರ್ಡ್ವರೆಗೂ ವೋಟ್ ಮಾಡಿ ಮಿನಿಸ್ಟರ್ ಪೋಸ್ಟ್ಗೆ 9th ಸ್ಟ್ಯಾಂಡರ್ಡ್ ಅವರು ನಿಂತಿದ್ದಾರೆ. 9th ಸ್ಟ್ಯಾಂಡರ್ಡ್ ಅವ್ರಿಗೆ ಹೈಯರ್ ಪ್ರೈಮರಿ ಸ್ಟೂಡೆಂಟ್ಸು 5th, 6th, 7th ಅವರು ವೋಟ್ ಮಾಡ್ತಾ ಇದ್ದಾರೆ. ಸಿಂಬಲ್ ಏನಿದೆ, ನಿಮ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ನೀವು ಏನಂತ ಹೇಳಿದೆ ಈಗ ವೋಟಿಂಗ್ ಮಾಡಬೇಕು ಅಂದರೆ ಅವ್ರಿಗೆ ನಿಮ್ದು ಏನು ಕ್ವಾಲಿಟಿ ಇದೇನು ಹೇಳಿದೆ? ಓಕೆ, ನನ್ನ ಸಿಂಬಲ್ ಟೈಗರು. ನಾನು ನಿಂತಿರೋದು ಪ್ರೆಸಿಡೆಂಟ್ ಪೋಸ್ಟಿಗೆ. ನಾವು ಫುಲ್ ಎಲ್ಲರಿಗೂ ಕ್ಯಾಂಪೇನ್ ಮಾಡಿದ್ದೀವಿ. ಕ್ಲಾಸ್ಗೆ ಹೋಗ್ಬಿಟ್ಟು ನಮ್ಗೆ ವೋಟ್ ಹಾಕಿ ಹೆಂಗೆ ಮಾಡಬೇಕು ವೋಟಿಂಗು, ಏನಕ್ಕೆ ವೋಟಿಂಗು ಇಂಪಾರ್ಟೆಂಟು, ಆಮೇಲೆ ಅದು ಹೆಂಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಹೋಗ್ಬಿಟ್ಟು ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ದೀವಿ. ಅದರಿಂದ ಇವತ್ತು ಎಲೆಕ್ಷನ್ನು ನಡೀತಾ ಇದೆ. ರಿಸಲ್ಟ್ಸು ಗೊತ್ತಾಗಬೇಕು. ಪೋಸ್ಟಿಂಗ್ ಎಲ್ಲ ಆದಮೇಲೆ ಏನು ನಿಮ್ಮ ಕೆಲಸ ಏನಿರ್ತದೆ, ಏನು ಸ್ಟೂಡೆಂಟ್ಸ್ಗೆಲ್ಲ ಯಾವ ಥರ ಇರ್ತದೆ, ಏನು ನಿಮ್ಮ ಲೀಡ್ ಏನು? ಓಕೆ, ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ಆದಮೇಲೆ ಯಾರ್ಯಾರು ಗೆಲ್ತಾರೆ ಪೋಸ್ಟ್ಸನ್ನ ಅವ್ರಿಗೆಲ್ಲ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನಮ್ಮ ಸ್ಕೂಲಲ್ಲಿ ಪ್ರೆಸಿಡೆಂಟ್ ಪೋಸ್ಟಿಗೆ ಮೋಸ್ಟ್ ಪ್ರಾಮಿನೆನ್ಸ್ ಕೊಡ್ತಾರೆ. ಯಾಕೆ ಅಂತಂದರೆ ತುಂಬ ಕೆಲಸ ಇರುತ್ತೆ ಮಾಡೋದಕ್ಕೆ. ಮೋಸ್ಟ್ ಸ್ಟೂಡೆಂಟ್ಸ್ಗೆಲ್ಲ ಡಿಸಿಪ್ಲಿನ್ನು, ವ್ಯಾಲ್ಯೂಸು ಎಲ್ಲನೂ ನೋಡ್ಕೊಡೋದೆಲ್ಲ ನಮ್ಮದಿರುತ್ತೆ. ಆಮೇಲೆ ನಮ್ಮ ಸ್ಕೂಲ್ದು ವ್ಯಾಲ್ಯೂಸು ಮತ್ತು ಡೆಕೋರಮ್ ಏನೇನಿರುತ್ತೆ ನಾವೇ ಅಪ್ಹೋಲ್ಡ್ ಮಾಡೋದು ನಮ್ಮ ಕೆಲಸ. ಸೊ ಇದೆಲ್ಲ ನಾವು ಸ್ಟೂಡೆಂಟ್ ಕೌನ್ಸಿಲರ್ ಮಾಡೋದು. ಸಮನ್ವಿತ. ನನ್ನ ಹೆಸರು ಆರುಷಿ ಅಂತ. ನಾನು ವಿಜಯ ವಿಠಲ ವಿದ್ಯಾಶಾಲದಲ್ಲಿ ಓದ್ತಿದ್ದೀನಿ. ನಮ್ಮ ಸ್ಕೂಲಲ್ಲಿ ಈ ಸಲ ಎಲೆಕ್ಷನ್ ನಡೀತಿದೆ. ಅದರಲ್ಲಿ ಹೊಸದಾಗಿ ಡಿಜಿಟಲ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ನಮಗೆ ಇವಾಗಲೇ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತಿದ್ದಾರೆ, ಇಂಕ್ ಹಾಕ್ತಾರೆ. ಆಮೇಲೆ ನಮಗೆ ಡಿಜಿಟಲ್ ವೈಸ್ ಯಾರ್ಯಾರನ್ನ ಎಲೆಕ್ಟ್ ಮಾಡಬೇಕು, ಯಾರು ರೆಸ್ಪಾನ್ಸಿಬಿಲಿಟಿ ಇದೆ ಅವರೆಲ್ಲರೂ ನಾವು ವೋಟ್ ಮಾಡೋ ಅಧಿಕಾರ ಕೊಟ್ಟಿದ್ದಾರೆ ಇವಾಗಲೇ. ಆಮೇಲೆ ನಮ್ಗೆ ಇವಾಗಲೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. 18+ ಆದಮೇಲೆ ನಮಗೆ ಯಾರು ಎಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿ ಅನ್ನೋದು ಬರುತ್ತೆ, ಏನು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ನಮಗೆ. ಆಮೇಲೆ 9th ನಾವು 10th ಅವ್ರಿಗೆ ಹಾಕೋದು, 9th, 10th, 8th ಅವರು 10th ಹಾಕೋದು. ಆಮೇಲೆ 9th ಅವ್ರಿಗೆ 5th, 6th, 7th ಅವ್ರು ಹಾಕೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದಾರೆ ನಮ್ಮ ಸ್ಕೂಲವರು. ಆಮೇಲೆ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಸೆಕ್ರೆಟ್ರಿ, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ ಟೀಚರ್ಸ್ ಇವರೆಲ್ಲ ಇಂದ ನಮಗೆ ಇದೆಲ್ಲ ಸಾಧ್ಯ ಆಗಿದ್ದು. ಮುಂಚೆ ಎಲ್ಲ ಇತ್ತು, ಬಟ್ ಡಿಜಿಟಲ್ ಇರಲಿಲ್ಲ. ಈ ಸಲ ಹೊಸದಾಗೆಲ್ಲ ಡಿಜಿಟಲ್ ಎಲ್ಲ ಮಾಡಿದ್ದಾರೆ. ಎಲ್ಲ ನ್ಯೂ ಟ್ರೈ ಮಾಡ್ತಿದ್ದಾರೆ ನಮ್ಮ ಸ್ಕೂಲವರು. ಎಲ್ಲ ಖುಷಿಯಾಗುತ್ತೆ. ನಮಗೆ ಅಡ್ಮಿಟ್ ಕಾರ್ಡ್ ಅಂತ ಒಂದು ಕೊಡ್ತಾರೆ. ಅದನ್ನು ತೋರಿಸ್ಬಿಟ್ಟು ಇಟ್ಸ್ ಲೈಕ್ ಜಸ್ಟ್ ಲೈಕ್ ವೋಟರ್ ID ಥರ ನಮಗೆ ಇಲ್ಲಿ ಸ್ಕೂಲಲ್ಲಿ. ಅದನ್ನು ತೋರಿಸ್ಬಿಟ್ಟು ನಾವು ವೋಟ್ ಹಾಕಬೇಕು. ಆಮೇಲೆ ಅದಿಲ್ಲ ಅಂದರೆ ವೋಟ್ ಹಾಕಕ್ಕೆ ಬಿಡಲ್ಲ. ಎಲ್ಲ ಫುಲ್ ಸೇಮ್ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಮಾಡ್ತಿದ್ದಾರೆ ನಮಗೆ. ಎಲ್ಲ ಎಕ್ಸ್ಪೀರಿಯನ್ಸ್ ಫುಲ್ ಚೆನ್ನಾಗಿ ಅನಿಸ್ತಿದೆ.